ನಗು ನಗುತ್ತ ಧಿಕ್ಕರಿಸಿ ಕೊಟ್ಟು ಆಚರಣೆಗಳನ್ನು ಬರೆದ ಹೊಸ ಚರಿತ್ರೆ ನಿನಗೆ ಶರಣು. ನರಳುತ್ತಲಿದ್ದ ರೋಗಿಗಳಿಗೆ ಸೇವೆ ಶ್ರದ್ಧೆಯಲ್ಲಿ ಮಾಡುತ್ತಲಿದ್ದೆ. ಸಾಯುವವರೆಗೂ ಬಿಡಲಿಲ್ಲ ಸೇವೆ, ಸಾಯುವವರೆಗೂ ಬಿಡಲಿಲ್ಲ ಸೇವೆ, ಮಾದರಿಯು ನೀನು ಜಗಕ್ಕೆ, ನಿನಗೆ ಶರಣು. ಧನ್ಯವಾದಗಳು. ಮರೆಯಲೆಂತು ನಾನು ನಿಮ್ಮ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು? ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಮಿಸಿದಂಥ ಹಾಗೆ ನಮ್ಮ ಅಣ್ಣನವರು ಆದಂಥ ಕ್ರಿಯಾಶೀಲರಾದಂಥ ಸನ್ಮಾನ್ಯ ಶಾಸಕರು ಆದಂಥ ಸನ್ಮಾನ್ಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್
ತಾನೇ ಕಾರ್ಯಕ್ರಮದ ನಿರೂಪಣೆ ಮಾಡಿದಂಥ ವಿಜಯಲಕ್ಷ್ಮಿ ಸಹೋದರಿಯರಿಗೂ, ತಾಲೂಕು ಪದಾಧಿಕಾರಿಗಳಾದಂತಹ ಸುಮಾ ಅವರು, ರಾಯಚೂರು ತಾಲೂಕು ಪದಾಧಿಕಾರಿಗಳಾದ ಸುಮಾ ಅವರು ಮತ್ತು ಸ್ವಾಗತ ಕೋರಿದಂತಹ ಲಕ್ಷ್ಮೀ ಶಾಂತಪ್ಪ ಅವರು ಮತ್ತು ಕಾರ್ಯಕ್ರಮದ ಸರ್ವರನ್ನು ಸ್ವಾಗತ ಕೋರಿದಂತಹ ಶ್ರೀ ಅಕ್ಕಮಾದೇವಿ ಅಕ್ಕನವರು ಮತ್ತು ಜಿಲ್ಲಾ ಕೋಶಾಧ್ಯಕ್ಷರಾದಂತಹ ಲಕ್ಷ್ಮೀ ರಾಥೋಡ್ ಅವರು ಮತ್ತು ಬಂದಂಥ ಎಲ್ಲ ಸಂಘದ ಸದಸ್ಯ ಸಹೋದರಿಯರು ಎಲ್ಲರಿಗೂ ನನ್ನ ಆತ್ಮೀಯ ಹೃದಯಪೂರ್ವಕ ನಮಸ್ಕಾರ. ಬಹಳ ಸಂತೋಷ ಆಗ್ತದೆ. ಬಹುಶಃ ಭಾರತದ ಇತಿಹಾಸದಲ್ಲಿ ಮಹಿಳೆಯರ ಸಂಘ ಮಹಿಳೆ ಶಿಕ್ಷಕರ ಸಂಘ ಇದೆ ಅಂತ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಬಹಳ ರೀತಿಯ ಹೆಜ್ಜೆ ಇಟ್ಟಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಅವರು ಹೇಳಿಕೊಟ್ಟಿದ್ರು ಸಮಾಜ ನಮಗೆ ನಿದರ್ಶನವಾಗಿ ನಿಂತಿದ್ದಾರೆ. ಅವರ ತಂದೆ ತಾಯಿಗಳು ಅವರಿಗೆ ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ನೀಡಿ ಅವರನ್ನು ಇಂದು ಈ ಕರ್ನಾಟಕ ರಾಜ್ಯಾದ್ಯಂತ ಗುರುತಿಸಿಕೊಳ್ಳಲಿಕ್ಕೆ ಸಹಾಯವನ್ನ ಮಾಡಿದ್ದಾರೆ. ಡಾಕ್ಟರ್ ಲತಾ ಎಸ್ ಮುಳ್ಳೂರ್ ಮೇಡಮ್ ರವರು ಇಂದು ಕರ್ನಾಟಕ ರಾಜ್ಯಾದ್ಯಂತ ಗುರುತಿಸಿಕೊಂಡು ಸಾಧನೆಯನ್ನ ಮಾಡಿ ಅವರ ಸಾಧನೆಯ ಗರಿಮೆ, ಅವರ ಹಿರಿಮೆ ಇಂದು ಕರ್ನಾಟಕ ರಾಜ್ಯದಲ್ಲಿ ಗುರುತಿಸ್ತಾ ಇದೆ ಅಂತ ಅಂದ್ರೆ ಅವರ ತಂದೆ ತಾಯಿಯೇ ಅವರಿಗೆ ದಾರಿದೀಪ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಂತರ ಮುಂದೆ ಇವರು ಅವರ ವಿದ್ಯಾಭ್ಯಾಸವನ್ನು ಧಾರವಾಡದಲ್ಲೇ ಮುಗಿಸಿ ಮುಂದೆ ಅವರು ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿ 30/8/1994ರಂದು ಧಾರವಾಡ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಡುಕಲಕಟ್ಟಿಯಲ್ಲಿ ಸೇವೆಯನ್ನ ಪ್ರಾರಂಭಿಸಿದ್ರು. ಮುಂದೆ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರೋ ಬೆಳವಾಡಿಯಲ್ಲಿ ಕೆಲ ದಿನಗಳ ಕಾಲ ಸೇವೆಯನ್ನು ಸಲ್ಲಿಸಿ 2003ರಲ್ಲಿ ಧಾರವಾಡ ಶಹರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಶ್ರಯ ಕಾಲೋನಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಅದೇ ಶಾಲೆಯಲ್ಲಿ ತಮ್ಮ ಅಮೋಘ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ಸಂಘದ ಪ್ರೆಸಿಡೆಂಟ್ ಆಗಿದೆ. ಆ ಹುದ್ದೆಯನ್ನು ತ್ಯಜಿಸಿ ನಾನು ಇವತ್ತು ಹೊರಗಡೆ ಬಂದು ಶಿಕ್ಷಕರ ಸಂಘವನ್ನ ಇವತ್ತು ಸ್ಥಾಪನೆ ಮಾಡಿದ್ದೀನಿ. ಸರ್ಕಾರಿ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರನ್ನ ಎಲ್ಲರನ್ನು ಒಂದು ಒಗ್ಗೂಡಿಸಿದಂತಹ ಪ್ರಯತ್ನವನ್ನ ಇವತ್ತು ಕರ್ನಾಟಕ ರಾಜ್ಯ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘ ಇವತ್ತು ಮಾಡ್ತಾ ಇದ್ದೀವಿ. ಭಾರತದ ಪ್ರಥಮ ಶಿಕ್ಷಕಿ, ಬ್ರಿಟಿಷರ ಕಾಲದಲ್ಲಿ ಇಂಡಿಯಾ ಫಸ್ಟ್ ಲೇಡಿ ಟೀಚರ್ ಅನ್ನುವಂತಹ ಒಂದು ಬಿರುದನ್ನ ಪಡೆದಂತ ನಮ್ಮ ಸಂಘಟನೆ ಇವತ್ತು ರಾಜ್ಯಾದ್ಯಂತ ಒಂದು ವರ್ಷದಲ್ಲಿ 90% ಕರ್ನಾಟಕವನ್ನ ಕವರ್ ಮಾಡಿದೀವಿ ಅಂತಂದ್ರೆ ಆ ಒಂದು ಹೆಸರಿಗೆ ಇವತ್ತು ಒಂದು ದೊಡ್ಡ ಶಕ್ತಿ ಇದೆ. ಮಾತೆ ಸಾವಿತ್ರಿಬಾಯಿ ಫುಲೆ ಅನ್ನುವಂತ ಹೆಸರಿಗೆ ಇವತ್ತು ಒಂದು ದೊಡ್ಡ ಶಕ್ತಿ ಇದೆ. ಯಾಕಂದ್ರೆ ಎಷ್ಟೊಂದು ಅವಮಾನ ಅಪಮಾನಗಳನ್ನ ಹೊಂದಿ ಅಂಥ ಒಂದು ಬ್ರಿಟಿಷರ ಕಾಲದಲ್ಲಿ ಹಲವಾರು ಇವತ್ತು ಶಿಕ್ಷಣ ಕೇಂದ್ರಗಳನ್ನ ಇವತ್ತು ಸ್ಥಾಪನೆ ಮಾಡಿ ಆಗಿನ ಕಾಲದಲ್ಲಿ ಬಾಲ್ಯ ವಿವಾಹ ಇರ್ಬೋದು, ಸತಿ ಸಹಗಮನ ಪದ್ಧತಿ ಇರ್ಬೋದು, ಮಹಿಳೆಯರಿಗೆ ಮಾರಕವಾಗುವಂತಹ ಅನೇಕ ಮೂಢನಂಬಿಕೆಗಳನ್ನ ವಿರುದ್ಧವಾಗಿ ಹೋರಾಡಿದಂಥ ಧೀರ ದಿಟ್ಟ ಮಹಿಳೆ ಇವತ್ತು ಸಾವಿತ್ರಿಬಾಯಿ ಫುಲೆ ಅವರು. ತಿಳಿಪಡ್ತಕ್ಕಂಥ ಮನೋವೃತ್ತ ಮನುಸ್ಮೃತಿಯಲ್ಲಿ ಒಂದು ಮಾತು ಹೇಳ್ತಾನೆ. ಮನುಸ್ಮೃತಿಯಲ್ಲಿ ಹಿಂದೂ ಕೂಡ ಯಜ್ಞನಾರೆಷ್ಟು ಪೂಜ್ಯತೆ ರಮಂತೆ ತತ್ರ ದೇವತಾ. ಇಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೆ, ಎಲ್ಲಿ ನಾರಿಯರು ಗೌರವಿಸಲ್ಪಡ್ತಾರೆ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ.
ಅನ್ನೋದಕ್ಕೆ ಇದು ಒಂದು ಕಾರಣವೂ ಕೂಡ. ಅವರು ಕೊಟ್ಟಿರುವಂಥ ವಿಷಯ ಗುಣಮಟ್ಟದ ಶಿಕ್ಷಣ ಸುಧಾರಿಸುವಲ್ಲಿ ಮಹಿಳೆಯ ಪಾತ್ರ ಅನ್ನುವಂಥ ಮಾತನ್ನ ಹೇಳ್ತಾರೆ. ಈ ವಿಷಯ ಕೊಡಬೇಕಾಯಿತು ಅಂದ್ರೆ ಇವತ್ತಿಗೆ ಇನ್ನೂ ಗುಣಮಟ್ಟ ಶಿಕ್ಷಣ ಬಂದಿಲ್ಲ ಅಂತ ಇರಬಹುದು, ಏನು ಆಲೋಚನೆ ಮಾಡಬೇಕಾಗಿರುವಂತ ಒಂದು ಅಂಶ. ಸಾಮಾನ್ಯವಾಗಿ ಮಕ್ಕಳ ಬಗ್ಗೆ ನಾವು ಆಲೋಚನೆಯನ್ನ ಮಾಡ್ತಾ ಇದ್ದಾಗ ಮಹಿಳೆಯರಾದ ನಾವು ಏನ್ ಮಾಡಬೇಕು ಅನ್ನುವಂಥದ್ದು. ಮೊಟ್ಟ ಮೊದಲನೇದಾಗಿ ಮಕ್ಕಳಿಗೆ ಒಂದು ರೋಲ್ ಮಾಡೆಲ್ ಮನೆಯ ತಂದೆ ತಾಯಿನೇ ಆಗ್ತಾರೆ. ಹಾಗಾಗಿ ಅವರಿಗೆ ತಿಳುವಳಿಕೆಯನ್ನು ಹೇಳುವಾಗ, ತಿದ್ದುವಾಗ ಬಹಳಷ್ಟು ಎಚ್ಚರಿಕೆಯಿಂದ ನಾವು ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಈಗಿನ ಮಕ್ಕಳಂತೂ ಬಹಳ 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 ಚುರುಕಾದಂಥ ಮಕ್ಕಳು. ಈ ಡಿಜಿಟಲ್ ವರ್ಲ್ಡ್ ಬಂದ ಮೇಲೆ ಮಕ್ಕಳಲ್ಲಿ ಇರುವಂತಹ ಸಾಮರ್ಥ್ಯ ಬಹುಶಃ ನಮ್ಮಲ್ಲಿ ಇಲ್ಲ, ಇದು ಒಪ್ಕೊಳ್ಳುವಂತ. ಅಂಥ ಸಮಯದಲ್ಲಿ ನಾವು ಅವರಿಗೆ ಒಂದು ಬೋಧನೆಯನ್ನ ಮಾಡ್ತಿದ್ದೀವಿ ಅಂದಾಗ, ಅವರಿಗೆ ಒಂದು ತಿಳುವಳಿಕೆಯನ್ನ ನೀಡ್ತಿದ್ದೀವಿ ಅಂದಾಗ, ಅದು ತಿಳುವಳಿಕೆ ಅನ್ನುವ ರೂಪದಲ್ಲಿ ಬಂದಿರಬಾರದು. ಹಿಂದೆ ಒಬ್ಬ ತಾಯಿ ತನ್ನ ಮಗುವಿಗೆ ಹಾಲನ್ನು ಕೊಡುವಾಗ ಕೆರೆಯನ್ನ ಕಟ್ಟಿಸು, ಬಾವಿಯನ್ನ ತೋಡಿಸು, ಸಾಲು ಮರಗಳನ್ನ ನೆಡು, ಈ ರೀತಿಯಾಗಿ ಹಾಲಿನ ರೂಪದಲ್ಲಿ ಬೋಧನೆಯನ್ನ ನೀಡ್ತಾ ಇದ್ರಲ್ಲ, ಹಾಗಾಗಬೇಕು ಇವತ್ತು. ಅವರಿಗೆ ನಾವು ಒತ್ತಡಗಳನ್ನ ಹೇಳಿದ್ರೆ ಖಂಡಿತವಾಗಿಯೂ ಮಕ್ಕಳು ಕೇಳುವ ಸ್ಥಿತಿಯಲ್ಲಿಲ್ಲ. ಒಬ್ಬ ಸೈಕಾಟ್ರಿಸ್ಟ್ ಹತ್ರ ತಂದೆ ತಾಯಿ ಹೋಗಿದ್ರು. ಯಾಕಂದ್ರೆ ನನ್ನ ಮಗು ಸರಿಯಾಗಿ ಓದೋದಿಲ್ಲ, ಸರಿಯಾಗಿ ಗಮನವಿಟ್ಟು ನಮ್ಮ ಮಾತೇ ಕೇಳೋದಿಲ್ಲ. ಅದಕ್ಕೆ ಸೈಕಾಟ್ರಿಸ್ಟ್ ಹೇಳಿದ್ರು, ಹೌದಮ್ಮ, ಇಷ್ಟು ಕಾಳಜಿ ಮಾಡ್ತೀಯ ಮಗುವಿನ ಬಗ್ಗೆ, ಎಷ್ಟಿರ್ಬೋದು ನಿಮ್ಮ ಮಗನ ವಯಸ್ಸು? 5 ವರ್ಷ. ಇದು ನಮ್ಮ ಆಧುನಿಕ ಮಹಿಳೆಯರು ಎದುರಿಸುತ್ತಿರುವಂಥದ್ದು ಒತ್ತಡ. ಹೆಂಗಿದೆ ಅಂದ್ರೆ ಓದ್ಲಿಕ್ಕೆ ಓದ್ಬೇಕು ಎನ್ನುವಂತ ಮಂತ್ರವನ್ನ ಹೇಳ್ತಾ ಇದ್ದೀವಿ. ಹೊರತಾಗಿ ಆಡಿ, ಸಮಯದ ಸದುಪಯೋಗ ಮಾಡಿಕೊಳ್ಳಿ, ಯಾವ ಸಮಯದಲ್ಲಿ ಆಟ ಆಡ್ಬೇಕು ಆ ಸಮಯದಲ್ಲಿ ಆಟ ಆಡಿ. ಖಂಡಿತವಾಗಿಯೂ ಇಲ್ಲ. ಶಾಲೆಯಿಂದ ಬಂದರೂ ಇಲ್ವೋ ಏನೋ ಒಂದು ಹೊಟ್ಟೆ ಹಾಕಿ ಟ್ಯೂಷನ್ ಕಳಿಸ್ಕೊಡುವಂಥದ್ದು. ವಿಶ್ರಮಿಸಲಿಕ್ಕೆ ಮಕ್ಕಳಿಗೆ ಅವಕಾಶವೇ ಮಾಡಿಕೊಡ್ತಾ ಇಲ್ಲ ನಾವು. ಅಂದಾಗ ನಮ್ಮ ಬಗ್ಗೆ ಅವರಿಗೆ ಗೌರವ ಹೇಗೆ ಕೊಡ್ತದೆ? ಸತ್ಯ ಹೇಳಿ ಅಂತ ಮಕ್ಕಳಿಗೆ ಗೊತ್ತಿಸೋದು. ಯಾರಾದರೂ ನಿಮಗೆ ಇಷ್ಟವಿಲ್ಲದ ವ್ಯಕ್ತಿ ಮನೆಗೆ ಬಂದಿದ್ದಾರೆ ಅಂದ್ರೆ ಮನೆಗೆ ಅಂತ ಹೇಳೋದು. ಆ ಮಗುವಿನ ವ್ಯಕ್ತಿತ್ವ ಹೇಗಾಗ್ತದೆ ಆಲೋಚನೆ ಮಾಡಿ. ಸತ್ಯ ಹೇಳಿ ಅನ್ನುವ ನೀವೇ ಸುಳ್ಳುಗಳನ್ನ ಹೇಳಿಸ್ತಾ ಇದ್ದೀರಿ ಮಕ್ಕಳ ಬಾಯಿಂದ. ಅವನಿಗೊಂದು ಗೊಂದಲವಾದ ವಾತಾವರಣ ಬೆಳೀತಾ ಹೋಗ್ತದೆ. ಹಾಗೆ ನಾವು ಉತ್ತಮ ಪ್ರಜೆಯನ್ನ ಅವರಿಂದ ನಿರ್ಲಕ್ಷಿಸಲಿಕ್ಕೆ ಸಾಧ್ಯ. ಮೊಟ್ಟ ಮೊದಲನೇ ಬಾರಿಗೆ ಮಾತೃಭಾಷೆಯಲ್ಲಿ ಮಾತನಾಡುವುದನ್ನು ಕಲಿಸಿ. ಸಣ್ಣ ಮಗು 3 ಹಸು 4 ಲಾರಿ ಅಂತ ಹೇಳಿದ್ನಂದ್ರೆ, 4 ಲಾರಿ 3 ಹಸುಗಳು ಅಂತ ಹೇಳಿದ್ನಂದ್ರೆ ಬಹಳ ಖುಷಿ ಪಟ್ಟು ತಪ್ಪಿಕೊಂಡು ಅಚ್ಚ ಮಾಡ್ಲಿಕ್ಕೆ ಹೋಗ್ಬೇಡಿ. ತಪ್ಪದು. 3 ಲಾರಿ ಅಲ್ಲಿ ಬರಂಗಿಲ್ಲಪ್ಪ, ಅದು ನಿರ್ಜೀವ ವಸ್ತು. 3 ಮನುಷ್ಯರು ಹೇಳ್ಬೇಕು, 3 ಹೆಣ್ಣು ಮಕ್ಕಳು ಹೇಳ್ಬೇಕು. ಅದರ ವಸ್ತುಗಳಿಗೆ ಬಳಸುವ ಪದಗಳು ಬೇರೆ ಇವೆ ಅನ್ನುವಂತೆ ನಾವು ತಿದ್ದುವ ಪ್ರಯತ್ನವನ್ನ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಮಕ್ಕಳು ಅದನ್ನು ಸ್ವೀಕಾರ ಮಾಡ್ತಾರೆ. ಇನ್ನು ಕೆಲವರಿಗೆ ತಾಯಿಯರಿಗೆ ಬಹಳ ಕಾಳಜಿ ಮಕ್ಕಳ ಬಗ್ಗೆ. ತುತ್ತು ಮಾಡಿ 10ನೇ ತರಗತಿ ಬಂದರೂ ಕೂಡ ಇನ್ನೂ ತುತ್ತು ಮಾಡಿ ಊಟ ಮಾಡಿಸ್ತಿರ್ತಾರೆ. ಓದು ನೀನು, ಚಂದ ಓದು, ಚಂದ ಓದು, ಒಳ್ಳೇದು ಓದು ಅನ್ನುವ ಗೊಂದಲದಲ್ಲಿಯೇ ಮಗು ಬೆಳೀತಾ ಹೋಗ್ತದೆ ಹೊರತಾಗಿ ಒಳ್ಳೆ ರೀತಿಯಿಂದ ಓದು, ಸಮಯವನ್ನ ನಿಗದಿಪಡಿಸಿಕೋ, ಈ ರೀತಿಯಾಗಿ ಹೇಳುವಂತ ವ್ಯಕ್ತಿಗಳು ಯಾರೂ ಇಲ್ಲ. ನಾವು ಶ್ರವಣಕುಮಾರನ ಕಥೆಯನ್ನ ಕೇಳಿದ್ದೇವೆ. ಕಾವಡಿ ಮೇಲೆ ತನ್ನ 2 ತಂದೆ ತಾಯಿಯನ್ನ ಹೊತ್ತುಕೊಂಡು ಆತ ತೀರ್ಥಕ್ಷೇತ್ರಗಳನ್ನೆಲ್ಲ ತೋರಿಸ್ಕೊಂಡು ಬಂದ ಆತ. ಉತ್ತಮವಾದ ಆದರ್ಶ. ಆದ್ರೆ ಮೀರತ್ ಅನ್ನುವಂತ ಒಂದು ಸ್ಥಳ ಬಂತಂತೆ. ಶ್ರವಣ್ ಕುಮಾರ ಆ ಕಾವಡಿಯನ್ನು ಕೆಳಗಿಟ್ಟು, ನಿಮ್ಮಿಬ್ರಿಗೆ ಕಣ್ಣು ಕಾಣೋದಿಲ್ಲ ನನಗೆ ಗೊತ್ತದ, ಕಾಲಿ ಏನು ನಡ್ಕೊಂಡು ಹೋಗೋದಿತ್ತಲ್ಲ, ಏನೋ ಒಂದು ಊರ್ಗೋಲ್ ಇಟ್ಕೊಂಡು ಹೋಗೋದಿತ್ತಲ್ಲ ಅಂತ ಅಂದನಂತೆ. ಆಮೇಲೆ ಸ್ವಲ್ಪ ಸಮಯ ಕಳೀತು, ಆ ಜಾಗ ಮುಗೀತು. ಅಲ್ಲಿ ಹೋದ್ಮೇಲೆ ಅಪ್ಪ ನಾನು ಎಂತ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡ್ರಿ ಅಲ್ಲ. ಅದಕ್ಕೆ ಹೇಳಿದ್ರು, ಆ ಸ್ಥಳದ ಮಹಿಮೆ ಹಂಗಿದೆಪ್ಪ, ಅಲ್ಲಿ ಒಬ್ಬ ರಾಕ್ಷಸ ಇದ್ದ, ಸ್ವತಃ ತನ್ನ ತಂದೆ ತಾಯಿಗಳನ್ನೇ ಕೊಂದವನು ಅಂತ. ಆ ಪ್ರಭಾವ ಇದ್ದೇ ಇರ್ತದೆ. ಹೀಗೆ ನಮ್ಮ ಮಕ್ಕಳು ಯಾರ ಪ್ರಭಾವದಲ್ಲಿ ಬರ್ತಿದ್ದಾರೆ ಅನ್ನೋದನ್ನು ಕೂಡ ತಂದೆ ತಾಯಿಗಳಾದ ನಾವು ಖಂಡಿತವಾಗಿಯೂ ನೆನಪಿಸಿಕೊಳ್ಬೇಕು. ಇವತ್ತಿನ ಮಕ್ಕಳು ಹೇಗಿದ್ದಾರೆ ಅಂದ್ರೆ
ನೀವೆಲ್ಲರೂ ಒಂದು ಅಡ್ವರ್ಟೈಸ್ ನೋಡಿರ್ಬೋದು. ತಾಯಿಯನ್ನ ಮಗು ಕೇಳ್ತದೆ, ಫೆಬ್ರವರಿಯಲ್ಲಿ 29 ದಿನ ಯಾಕೆ? ಗೊತ್ತಿದ್ರೆ ಸಹಜವಾಗಿ ಹೇಳಿರ್ತೀವಿ, ಮರ್ತು ಬಿಟ್ಟಿವಿ ಅನ್ಕೊಳ್ಳಿ. ಯಾವುದಲ್ಲ, ಹೌದಲ್ಲ, ನಾನು ಎಂತ ತಪ್ಪು ಮಾಡಿಬಿಟ್ಟೆ, ನನ್ನ ಮಗುಗೆ ಹೇಳಲಿಕ್ಕೂ ಆಗ್ತಾ ಇರಲ್ಲ ನನಗೆ, ನಾನು ಎಂಥವಳು, ಇಷ್ಟು ಓದ್ಕೊಂಡೆ, ಕೀಳರಿಮೆ ಬೇಡ, ಅದ್ರ ಬದಲು ನಾಳೆ ಹೇಳ. ಎಷ್ಟು ಅತ್ಯುತ್ತಮವಾದಂತಹ ಅಡ್ವರ್ಟೈಸ್ಮೆಂಟ್ ಇದೆ ಅಂದ್ರೆ ಬಹಳ ಖುಷಿಯನ್ನ ಕೊಡುವಂತಹದ್ದು. ಇದನ್ನ ನಿಜವಾಗಿಯೂ ನಾನು ಇವತ್ತು ಪ್ರಾಮಾಣಿಕವಾಗಿ ಒಪ್ಕೋತೀನಿ. ನನ್ನ ಮಗಳು ನನಗೆ ಹೇಳ್ಕೊಟ್ಟಿರುವಂತ ಮಾತು ಹೇಳಿದಾಗ ನನಗೆ ಗೊತ್ತಿಲ್ಲ, ದೊಡ್ಡ ಟೆನ್ಷನ್ ಬರ್ಬೇಡಮ್ಮ, ನಾಳೆ ಹೇಳ್ತೇನೆ ಅಂತ ಹೇಳಲ್ಲ, ಏನಾಗ್ತದೆ ಅನ್ನುವಂತೆ ಹಾಗೆ ನಮಗೆ ಕಲಿಸಿರುವಂತಹ ಪಾಠವನ್ನು ಕೂಡ ನೋಡ್ತೀವಿ. ಇನ್ನು ಮಕ್ಕಳಿಗೆ ಪ್ರಪಂಚ ಜ್ಞಾನದ ಬಗ್ಗೆಯೂ ಕೂಡ ಹೇಳಬೇಕು. ನಾನು ಪ್ರಾರಂಭದಲ್ಲಿ ಅಂದುಕೊಂಡೆ ನಾನು ಮಾತನಾಡೋದು ಕೇವಲ 20 ನಿಮಿಷ ಅಂತ. ಯಾಕಂದ್ರೆ ಈ ಗೊಂದಲದಲ್ಲಿ ವಿಷಯ ಗೊತ್ತಿಲ್ಲ, ನಾವು ಯಾರಿಗೆ ಮುಟ್ಟಿಸ್ಬೇಕಾಗಿದೆಯೋ ಅವರಿಗೆ ಮುಟ್ಟುತ್ತದೋ ಇಲ್ಲೋ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಪ್ರಪಂಚ ಜ್ಞಾನದ ಬಗ್ಗೆಯೂ ಕೂಡ ಹೇಳ್ತಾರೆ. ಒಬ್ಬ ತಂದೆ ಈಗಿನ ಕಾಲದ ಮಗುವಿಗೆ ಒಂದು ಕಾರ್ಡ್ ಕೊಟ್ಟು ಪೋಸ್ಟ್ ಮಾಡಿ ಬರಪ್ಪ, ಅಂಚೆ ಪೆಟ್ಟಿಗೆಗಳು ಎಲ್ಲ ಕಡೆ ಇದಾವ, ಒಂದ್ ಕಡೆ ಹೋಗಿ ಪೋಸ್ಟ್ ಮಾಡಿ ಬಾ. ಈ ಹುಡುಗ ಊರೆಲ್ಲ ಓಡಾಡಿ ವಾಪಸ್ ಬಂದು ಪತ್ರ ವಾಪಸ್ ತಂದು ಕೊಟ್ಟ. ಅಪ್ಪ ಎಲ್ಲ ಕಡೆ ಪೋಸ್ಟ್ ಬಾಕ್ಸ್ಗಳಿದ್ವು, ಆದ್ರೆ ಎಲ್ಲಕ್ಕೂ ಕೀಲಿ ಹಾಕಿತ್ತು, ನಾ ಎಲ್ಲಿ ಪೋಸ್ಟ್ ಮಾಡಲಾರದೆ ಬಂದೆ. ಇದು ಇವತ್ತು ನಾವು ಮಕ್ಕಳಿಗೆ ಕೊಡಬೇಕಾಗಿರುವಂತ ಪ್ರಪಂಚ ಜ್ಞಾನದಲ್ಲಿ ನಾವೆಲ್ಲಿ ಸೋಲ್ತಿದ್ದೀವಿ ಅನ್ನೋದಕ್ಕೆ ಉದಾಹರಣೆ. ಇನ್ನು ಟಿವಿ ಸಿನಿಮಾಗಳ ಬಗ್ಗೆ ಅಂತೂ ನಾವು ಹೇಳಬೇಕೇ ಆಗಿಲ್ಲ. ಶಿಕ್ಷಕರು ಅಂದ್ರೆ ಒಂದು ರೀತಿಯ ಬಫೂನ್ಗಳು ಅನ್ನುವಂತೆ ಚಿತ್ರಣವನ್ನ ಮಾಡ್ತಾ ಇದ್ದಾರೆ. ತಂದೆ ತಾಯಿಗಳು ಅಂದ್ರೆ ಖಳನಾಯಕರು ಅನ್ನುವಂತೆ, ಅತ್ಯಂತ ಸುಂದರವಾದ ಹೆಣ್ಮಗಳಿದ್ದಾಳೆ ಅಂದ್ರೆ ಅವಳ ವಿಲನ್ ಅನ್ನುವಂತೆ, ಈ ತರದ ಒಂದು ಚಿತ್ರಣವನ್ನ ನೋಡ್ತಾ ಬೆಳೀತಾ ಇರುವಂತ ಮಕ್ಕಳು ನಮ್ಮ ಬಗ್ಗೆ ಎಂಥ ಭಾವನೆಯನ್ನ ತಾಳ್ತಾರೆ ಅನ್ನುವುದನ್ನ ನಾವು ಗಮನಿಸಬೇಕಾಗ್ತದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಬಗ್ಗೆ ಹೇಳುವಾಗ ಸೋಲನ್ನ ಗೆಲುವಾಗಿ ಹೇಗೆ ಮಾರ್ಪಡಿಸಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಬರ್ತಾರ. ಸೋತಾಗ ನಾವು ಅನ್ಕೋತೀವಿ, ನಾನು ಗೆಲುವು ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಅಂತ ನಾವು ಒಂದು ಪ್ರಶ್ನೆ ಚಿಹ್ನೆಯನ್ನ ಇಟ್ಕೊಂಡಾಗ ಸಾಧಿಸಬಲ್ಲೆನು ಅಂತ ಒಂದು ಸಕಾರಾತ್ಮಕ ಚಿಂತನೆ ನಿಮ್ಮಲ್ಲಿ ಬರಲಿ. ಯಾಕಂದ್ರೆ ಲಕ್ಷ್ಮೀಬಾಯಿಗೆ ಪಾಠವನ್ನ ಹೇಳ್ಕೊಡುವಂತ ವ್ಯಕ್ತಿ ಶಿಕ್ಷಕ ಹೇಳಿದಂತೆ, ಮೇ ಬಹಾದೂರ್ ಬನೂಂಗಿ ಅನ್ನೋದನ್ನ ಬರೀ ನೀನು ಅಂತ ಹೇಳಿದ್ರು. ಆಕೆ ಬರುತ್ತಂತೆ ಮೇ ಬಹಾದೂರ್ ಹೂ. ಇದು ಇವತ್ತಿಗೆ ಬೇಕಾಗಿರುವಂತಹದ್ದು. ಹಾಗಿರುವುದರಿಂದ ಆಧುನಿಕ ಬದುಕಿನಲ್ಲಿ ಮಕ್ಕಳಿಗೆ ಅವಕಾಶವನ್ನ ಕೊಡಬೇಕು ಅನ್ನುವ ಹಿನ್ನೆಲೆಯಲ್ಲಿ, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಗಿಫ್ಟ್ಗಳ ಪ್ರಲೋಭನೆಯನ್ನ ಮಾಡಬೇಡ್ರಿ. ಅವರಿಗೆ ನಿಮ್ಮ ಪ್ರೆಸೆಂಟ್ಗಳನ್ನ, ನೀವು ಕೊಡುವ ಗಿಫ್ಟ್ಗಳ ಬಗ್ಗೆ ಯಾವತ್ತೂ ಅವರು ನಿರೀಕ್ಷೆ ಮಾಡೋದಿಲ್ಲ. ಕೇವಲ ನಿಮ್ಮ ಪ್ರೆಸೆನ್ಸ್ ಬೇಕು, ನೀವು ಅವರೊಂದಿಗೆ ಇರಬೇಕಾಗಿರುವಂತಹದ್ದು. ಅಲ್ಲಿ ಒಂದು ಕಡೆ ತಾಯಿ ಹೇಳ್ತಾರೆ, 14 ವರ್ಷದ ಒಂದು ಮಗಳು ತಮ್ಮ ಅಮ್ಮನಿಗೆ ಒಂದು ಮೇಲ್ ಹಾಕಿದ್ದಂತೆ, ಅಮ್ಮ ಇವತ್ತು 1 ತಾಸು ನನ್ನ ಜೊತೆಗೆ ಮಾತಾಡಲಿಕ್ಕೆ ನಿನ್ನ ಹತ್ರ ಸಮಯ ಇದೆಯಾ? ಆ ತಾಯಿಗೆ ಯಾರೋ ನಿಂತು ಕಪಾಳ ನೋಡೋದಲ್ಲ, ನಾನು ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೀನಿ. ಅವತ್ತಿನಿಂದ ಅನ್ಕೊಂಡಂತೆ ನನ್ನ ವೃತ್ತಿ ಬದುಕು ಬೇರೆ, ನನ್ನ ಕೌಟುಂಬಿಕ ಬದುಕು ಬೇರೆ. ಕೌಟುಂಬಿಕ ಬದುಕಿನಲ್ಲಿ ಇದ್ದುಕೊಂಡು ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಂತ ನಾವು, ದ್ವಿಪಾತ್ರಗಳನ್ನ ವಹಿಸ್ತಾ ಇರುವಂತಹ ನಾವು, ಯಾಕಂದ್ರೆ ಇಲ್ಲಿ ಹೇಳ್ಬೇಕಾಗಿಲ್ಲ, ನಾವೆಲ್ಲರೂ ವೃತ್ತಿಯಲ್ಲಿ ನಿರತರಾಗಿರುವಂತಹ ಮಹಿಳೆ, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಮಹಿಳೆ, ದ್ವಿಪಾತ್ರಗಳನ್ನ ಮಾಡ್ತಾ ಹೋಗುತ್ತಿರುವಂತವ್ರು. ನಮಗೆ ಮೊಟ್ಟ ಮೊದಲ ಬಾರಿಗೆ ಬೇಕಾಗಿರುವುದು ನಮ್ಮ ಕುಟುಂಬ, ನಂತರ ನನ್ನ ವೃತ್ತಿ. ಹೀಗಿರುವುದರಿಂದ ಕುಟುಂಬ ಸುಂದರವಾಗಿರ್ಬೇಕು, ಯಾರು ನಮ್ಮನ್ನ ಬೆರಳೆತ್ತಿ ತೋರಿಸಬಾರದು ಅನ್ನುವಂತೆ ನಾವು ಬದುಕಬೇಕಾಯ್ತಂದ್ರೆ ನಾವು ಹೇಗಿರ್ಬೇಕು? ಸರಿ ಕರೆದರೂ ತಲೆ ಎತ್ತಿ ನಿಲ್ಲುವಂತಿರಬೇಕು ಅನ್ನುವಂತ ಒಂದು ಮಾತು ಜನಪದ ಸ್ತ್ರೀ ಹೇಳ್ತಾಳ್ರಿ. ಓದು ಬರಹವನ್ನ ಬಲ್ಲ, ಗೊತ್ತೇ ಇಲ್ಲ ಅವಳಿಗೆ ಅಕ್ಷರ ಜ್ಞಾನ, ಆದ್ರೆ ವಿದ್ಯಾವಂತರು. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜಗತ್ತೆಲ್ಲ ಜ್ಯೋತಿಯಾಗು ಅಂತ ಬಯಸ್ತಾಳೆ. ಇದು ಪ್ರತಿಯೊಬ್ಬ ತಾಯಿ ತಂದೆಯರ ಮನಸ್ಸಿನಲ್ಲಿರುವಂತಹದ್ದು. ನನ್ನ ಮಗ ಯಾವತ್ತೂ ನಾಯಕನಾಗಿಯೇ ಇರಬೇಕು ಅಂತ, ಯಾವತ್ತೂ ಮುಂಚೂಣಿಯಲ್ಲಿಯೇ ಇರಬೇಕು ಅಂತ. ಆಚಾರ ಅನ್ನುವುದು ಬರೀ ಹೇಳಲಿಕ್ಕಲ್ಲ, ಅದು ಅನುಷ್ಠಾನಕ್ಕೆ ಬಂದಾಗ ಅದು ಆಚಾರ. ವಿಚಾರ ಬೇಕಾದಷ್ಟು ಮಾಡ್ತೀವಿ ನಾವು, ಆದ್ರೆ ಆಚಾರ ಅಂದಾಗ ಅಲ್ಲಿ ಬರಬೇಕು, ಮಾಡಬೇಕು ಅನ್ನುವಂಥ ಕ್ರಿಯೆ ಇದೆ. ನೀತಿ ಎನ್ನುವುದು ಹೇಳುವುದಲ್ಲ, ಅದನ್ನ ನಾವು ಅಳವಡಿಸ್ಕೊಳ್ಬೇಕಾಗಿರುವಂಥದ್ದು. ಈ ತರದ ಒಂದು ಸಂದಿಗ್ಧಮದ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಮಕ್ಕಳನ್ನ ಯಾವ ರೀತಿ ನೋಡಬೇಕು? ಕೆಲವೇ ಅವು ಏನು ಹೇಳ್ತಾವೋ ಬಹಳ ತಾಳ್ಮೆಯಿಂದ ಕೇಳುವ ಪ್ರಯತ್ನವನ್ನ ಮಾಡಬೇಕು. ಬಹಳ ಶಾಣೆ ಹೋಗಿ, ಬಹಳ ಬುದ್ಧಿವಂತನೇ ಅಂತ ವ್ಯಂಗ್ಯದ ಮಾತುಗಳನ್ನ ಆಡ್ತಾ ಹೋದ್ರೆ ಇದ್ದ ಒಂದು ಬುದ್ಧಿಯನ್ನು ಕೂಡ ಮರೆತು ಬಿಟ್ಟು ಹೇಳ್ಬಾರ್ದು. ಇವ್ರಿಗೆ ಸಮಯನೇ ಇಲ್ಲ ನಮಗೋಸ್ಕರ,
ಒದ್ದಾಡಬೇಕು ಅಂತ ಆಲೋಚನೆ ಮಾಡಿ 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 ಕೊನೆಗೆ ಆತ ನಮ್ಮ ಒಂದು ವೃದ್ಧಾಪ್ಯದ ಸಮಯದಲ್ಲಿ ನೇರವಾಗಿ ಕರ್ಕೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಭಾರತೀಯ ಸಂಸ್ಕೃತಿ ಅದಲ್ಲ. ನಮಗೆ ಹಿರಿಯರು ಬೇಕು ಮನೆಯಲ್ಲಿ. ಹಿರಿಯರು ಬೇಕಂದ್ರೆ ನಾವು ಹೇಗಿರ್ಬೇಕು. ಇನ್ನೂ ಒಂದು ಶೋಚನೀಯ ವಿಷಯ ಏನು ಅಂದ್ರೆ, ಈ ನಮ್ಮ ವಯಸ್ಸಿನವರಿಗೆ, ಮಧ್ಯಮ ವಯಸ್ಸಿನವರಿಗೆ ಹಿಂದೆ ಅಪ್ಪ ಅಮ್ಮನ ಕೈ ಬೇಯಿಸ್ಕೊತಿದ್ರು. ಈಗ ಮಕ್ಕಳ ಕೈ ಬೇಯಿಸ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಯಾಕಂದ್ರೆ ಅವರೊಂದಿಗೆ ಹೊಂದಿಕೊಳ್ಳಿಲ್ಲ. ಶಿಕ್ಷಣದಲ್ಲಿ ಗುಣಮಟ್ಟ ಸಾಧಿಸುವಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ಸಹೋದರಿ ಬಹಳ ಮಾರ್ಮಿಕವಾಗಿ, ಬಹಳ ಪ್ರಾಕ್ಟಿಕಲ್ ಆಗಿ ವಿಷಯವನ್ನು ಮಂಡಿಸಿರುವಂಥ ರಾಜೇಶ್ವರಿ ಮೇಡಮವರೇ, ಮತ್ತು ನಾವೇನು ಕಮ್ಮಿ ಅಂತ ನಮ್ಮ ತಲೆಯಲ್ಲಿ ಹುಳ ಹಾಕಿ ಎಲ್ಲರನ್ನು ಸಿದ್ಧಗೊಳಿಸಲಿಕ್ಕೆ ಪ್ರಯತ್ನಿಸಿರುವಂಥ ಲತಾ ಮೇಡಮವರೇ, ಸಹೋದರಿ JYPC ಸುಜಾತ ಮೇಡಮವರೇ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳೇ, ತಾಲೂಕಿನ ಪದಾಧಿಕಾರಿಗಳೇ ಮತ್ತು ನಮ್ಮ ಬೆನ್ನ ಹಿಂದೆ ಕುಂತಾಗ ನಮಗೆ ಪ್ರೋತ್ಸಾಹಿಸುತ್ತಿರುವಂಥ ಜಿಲ್ಲಾ ಸಹಶಿಕ್ಷಕರ ಸಂಘದ ಪ್ರೌಢಶಾಲಾ ಪ್ರಾಥಮಿಕ ಶಾಲಾ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ಗದ್ದಿಯವರೇ, ಒಂದು ಬೆಳಗ್ಗೆಯಿಂದ ವಾತಾವರಣವನ್ನು ಗಮನಿಸ್ತಾ ಇದ್ದೇವೆ. ಇಲ್ಲಿ ಒಂದಿಬ್ಬರು 3 ಜನ ಪುರುಷರಿದ್ರು. ಅವರು ಒತ್ತಾಟ, ಅವರ ಬಿಹೇವಿಯರ್, ಇಲ್ಲಿ ಕೂಡಲು ಅಲ್ಲಿ ಕೂಡಲು ಅಂತ ಹೇಳುವಂಥದ್ದು, ಆಮೇಲೆ ಎಷ್ಟು ಪ್ರೋತ್ಸಾಹ ಅವ್ರಿಗೆ ಕೊಡಲಿ ಅನ್ನುವಂಥ ಕ್ಯೂರಿಯಾಸಿಟಿ ಇದೆಲ್ಲ ಇತ್ತು. ಇದೇ ಗುಣ ಬಹುಸಂಖ್ಯಾತ ಪುರುಷರಿರುವಂತಹ ಸ್ಥಳದಲ್ಲಿ ಮಹಿಳೆಯರಿಗೆ ಆಗ್ತಾ ಬಂದಿದೆ. ಹೀಗಾಗಿ ಕೆಲವೊಬ್ಬರು ಕುಂತುಕೊಳ್ಳೋಕೆ ಆಗಲಾರ್ದ ಹೋಗ್ಬಿಡ್ತಾರೆ. ಕುಂತು ನೋಡ್ಬೇಕು ಅಂತ ಅನ್ನುವಂಥ ತಾಳ್ಮೆಯುಳ್ಳವರು ಒಂದಷ್ಟು ನೋಡೋಣ ಅಂತಾರೆ, ಓಡಾಡ್ತಾ ಇರ್ತಾರೆ. ಇದು ಮಹಿಳೆಯರಿಗೂ ಸಹಿತ ಸ್ವಲ್ಪ ಬರ್ತಾರೆ, ಕೂತ್ಕೊಳ್ತಾರೆ. ಅಲ್ಲಿ ಅವರ ಒಂದು ಮಾನಸಿಕ ಸ್ಥಿತಿ ಅವ್ರನ್ನ ಮಾಡ್ತಿರ್ತದೆ. ಅವರ ಮಾನಸಿಕ ಸ್ಥಿತಿ ಅವರನ್ನ ಮಾಡ್ತದೆ ಅಂತ ಅನ್ನೋದಕ್ಕೆ ಒಂದು ಪ್ರಾಕ್ಟಿಕಲ್ ನಾವು ನೋಡಿದ್ದೀವಿ. ಇದು ಶತಮಾನಗಳಿಂದ ಬಂದಿರುವಂಥ ಒಂದು ವ್ಯವಸ್ಥೆ. ಏಕಾಏಕಿ ನಾವು ಸಮಾನತೆಯನ್ನ ತರ್ತೀವಿ ಅಂತ ಅನ್ನುವಂಥದ್ದನ್ನ ಏಕದಮ್ ಹೇಳಕ್ಕಾಗೋದಿಲ್ಲ. ಹಾಗಾಗಿ ಅಮ್ಮ ಸಾವಿತ್ರಿಬಾಯಿ ಫುಲೆ ಒಮ್ಮೆಲೆ ಲತಾ ಆಗಿಲ್ಲ. ಲತಾ ಆಗಬೇಕಾದ್ರೆ ವೇದಿಕೆ ಕೊಟ್ಟು ಹೋಗಿದ್ದಾರೆ. ಆ ವೇದಿಕೆ ಕೊಡಬೇಕಾದ್ರೆ ಎಷ್ಟೊಂದು ವೇದನೆಗಳನ್ನ ಅವರು ಅನುಭವಿಸ್ತಾರೆ. ನಾವಿವತ್ತು ಯೂನಿಫಾರ್ಮ್ ಆಗಿ ಖುಷಿಯಿಂದ ಸಾವಿತ್ರಿಬಾಯಿ ಫುಲೆಯವರನ್ನ ಸ್ಮರಿಸಲಿಕ್ಕೆ ಕಾರಣಕರ್ತರಾಗಿದ್ದಕ್ಕೆ ಯಾರಪ್ಪ ಅಂದ್ರೆ ಸೆಗಣಿ ಬಳಸ್ಕೊಂಡು ಜನರ ನಿಂದನೆಯನ್ನು ತಗೊಂಡು ಮನೆಯಲ್ಲಿ ಎಲ್ಲರ ಟೀಕೆಗೆ ಒಳಗಾಗಿ ಮಕ್ಕಳಿಲ್ಲ ಅನ್ನುವಂಥ ಅಪಾದನೆ ತಗೊಂಡು ಪುರುಷನಿಂದ ಕೆಲವೊಬ್ಬರು ಸಪೋರ್ಟ್ ಮಾಡಿದ್ರು. ಅವ್ರ ಪತಿಯವರವರಿಗೆ ಬಹಳ ಬೆನ್ನೆಲುಬಾಗಿ ನಿಂತು ಏನ್ ಮಾಡಿದ್ರು ಅವರು ಅಂತಂದ್ರೆ, ಇವಾಗ ನಾವು ನೀವು ಹಬ್ಬ ಮಾಡೋದು ಮಾಡಿದ್ರು, ಅಂತ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಇವತ್ತು ಒಂದು ಸಂಘಟನೆ ಹೆಣ್ಮಕ್ಳು ಬೇಕು ಅನ್ನುವಂಥ ಒಂದು ಬೇಡಿಕೆ ಇದೆ. ಅದಕ್ಕೆ ಕಾರಣ ಹಿನ್ನೆಲೆ ಹುಡುಕ್ಬೇಕು. ಎಲ್ಲೇ ಏನೇ ಬದಲಾವಣೆ ಆಗಬೇಕಾದ್ರೆ ಒಂದು ಹಿನ್ನೆಲೆ ಇರ್ತದೆ. ಏನೇ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಗೆ ಸ್ವಾತಂತ್ರ್ಯ ಇರಲಿಲ್ಲ, ಒಂದು ಹಿನ್ನೆಲೆ ಇದೆ. ಅಕ್ಕ ಮಹಾದೇವಿ ವೀರ ವೀರಾಂಗನೆ ಆಗಬೇಕಾದ್ರೆ ಕೌಶಿಕನ ಒಂದು ಹಿನ್ನೆಲೆ. ಮೀರಾಬಾಯಿ ಭಕ್ತಿಯಿಂದ ಇದಾಗಬೇಕಾದ್ರೆ ಅದಕ್ಕೆ ಒಂದು ಹಿನ್ನೆಲೆ. ಈ ಥರದ ಒಂದು ಘಟನೆಗಳು ಅವರಿಗೆ ಮಾಡ್ತಾವೆ. ಹಾಗಾಗಿ ನಮಗಿಷ್ಟು ಹಿಂಗಾಗಬೇಕಾದ್ರೆ ಏನೆಲ್ಲ ಆಗಿದೆ ಅಂತ ಅನ್ನೋದಕ್ಕೆ ಒಂದು 2 ಮಾರ್ಗಗಳಲ್ಲಿ ಮುಗಿಸಿ ನಾವಂತೂ ನಮ್ಮ ಶೋಷಣೆ ಆಗ್ತದಂತ ಬೇಜಾರು ಮಾಡ್ಕೋಬೇಡಿ. ಶೋಷಣೆ ಸಾಧನೆಗೆ ಸೋಪಾನ ಆಗ್ತದೆ. ಎಲ್ಲಿ ಮನೆಯಲ್ಲಿರ್ಬೋದು, ಹೊರಗೆ
ನನ್ನಿಂದ ನನಗೆ ಶೋಷಣೆ. ನೆಕ್ಸ್ಟ್ ಬೇರೆಯವ್ರ ಹತ್ರ ಹೋಗೋಣ. ನನ್ನಿಂದ ನನಗೆ ಶೋಷಣೆ ಅಂತಂದ್ರೆ ನಾನು ಹೋಗ್ಬೇಕಂತ ಮನಸ್ಸಿರ್ತದೆ, ಹೋಗಬೇಡ ಇನ್ನೊಂದು ಮನಸ್ಸಿರ್ತದೆ. ಆವಾಗ ಒಂದು ಅವಕಾಶವನ್ನು, ಒಂದು ಘಟನೆಯನ್ನು, ಒಂದು ಸೌಲಭ್ಯವನ್ನು ಪಡೆಯಲಿಕ್ಕೆ ನಾನು ವಿಮುಕ್ತ ಆಗಿರ್ತೇನೆ. ಅಂದ್ರೆ ಫಸ್ಟು ಒಂದು ಶೋಷಣೆ ನನ್ನಿಂದ ನನಗೆ ಆಯ್ತು ಅಂದ್ರೆ ನಾನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಮುಂದುವರೆದು ನನ್ನ ಮನೆಯೋ, ನನ್ನ ಗಂಡನೋ, ನನ್ನ ಅಣ್ಣ ತಮ್ಮಂದಿರೋ ಯಾರೋ ಶೋಷಣೆ ಮಾಡ್ಯಾರಂತಂದ್ರೆ ಅದನ್ನ ಹಂಗ ಕುಂದ್ವಿ ಅಂತಂದ್ರೆ ಸಾಧನೆ ಇಲ್ಲ. ಸಾವಿತ್ರಿಬಾಯಿ ಫುಲೆ ಇಡೀ ದೇಶದ ತುಂಬ ಅಕ್ಷರದ ಅಮ್ಮ ಅಂತ ಅನ್ಸೋಕ್ಕಾದ್ರೆ ನಿಮ್ಮಂಗೆ ಬಹಳ ಹಬ್ಬ ಮಾಡ್ಯಾರೆ ಅಂದ್ರೆ ಹಬ್ಬ ಮಾಡಿದಂತ ವಾತಾವರಣ. ತಾವು ಶಿಕ್ಷಕರಾಗಿ ಏನೇನು ಹೇಳ್ತಾ ಇದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಆದಿಶಂಕರ ಸರ್ ಹೇಳ್ತಾರೆ, ಗುರುವಿನ ಜ್ಞಾನಿ ಜ್ಞಾನಿನ ಆತ್ಮನಿಯೇ ಅಂತೇಳಿ ಆದಿಶಂಕರ ಸರ್ ಹೇಳ್ತಾರೆ. ಗುರುವಿನ ಜ್ಞಾನಿನ ಆತ್ಮನಿಯೇ. ಗುರುಗಳಿಲ್ಲದ್ರೆ ನನಗೆ ಜ್ಞಾನನೇ ಇಲ್ಲ, ಜ್ಞಾನ ಇಲ್ಲದ್ರೆ ಆತ್ಮನೇ ಇಲ್ಲ. ಒಂದು ಯಾರಾದರೂ ತಿಳುವಳಿಕೆ ಇರೋದ್ರೆ ಹಾಲಿನಲ್ಲಿ ನೀರಾಗಿದ್ರೆ ಅದು ಹಾಲದಲ್ಲೇ ಕಾಣ್ತದೆ, ಹಾಲಿನಲ್ಲಿ ನೀರಾಗಿದ್ರೆ ಹಾಲದಲ್ಲೇ ಕಾಣ್ತದೆ. ಯಾರು ಓದಿದ ವಿದ್ಯಾವಂತರು ಇರ್ತಾರೆ, ಯಾರು ಓದಿದವರು ಇರ್ತಾರೆ, ಆ ಹಾಲಿಗೆ ನೆಟ್ಟಿರೋ ಕೆಲಸದಲ್ಲಿ ಎಲ್ಲ ವಿದ್ಯಾವಂತರಾಗ್ತದೆ, ಹಾಲನ್ನು ಕಾಣ್ತದೆ. ಅದೇ ರೀತಿಯಾಗಿ ನೀವು ಅವರು ಅಜ್ಞಾನಿನ ಜ್ಞಾನಿ ಮಾಡೋದು ಆ ಕರ್ತವ್ಯ ನಿಮ್ಗೆ ಏನಿದೆ ಅದರಲ್ಲಿ ಎಲ್ಲರಿಗೂ ನಾನು ಬೆಳಗ್ಗೆ ನಂದು ದಯವಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಇವತ್ತು ಈವ್ನಿಂಗ್ ಪ್ರೋಗ್ರಾಮ್ ಇದೆ ಅಂತ ಅನ್ಕೊಂಡಿದ್ದೆ. ನಾನು 10:30 ಇದೆ ಅಂತೇಳಿ ನಮಗೆ ಸ್ವಲ್ಪ ಇವತ್ತಿದೆ ಸಂಡೇ ಇದೆ ಈವ್ನಿಂಗ್ ಪ್ರೋಗ್ರಾಮ್ ಇದೆ ಅಂತೇಳಿ ನಾನು ಅನ್ಕೊಂಡಿದ್ದೆ. ನಾನು ಸರ್ ಫೋನ್ ಮಾಡಿದೆ, ಸರ್ ಈವ್ನಿಂಗ್ ಸರ್ ಆಫೀಸ್ ಸ್ಟಾರ್ಟ್ ಆಗಿದೆ, ಬೇರೆ ಫೋನ್ ಮಾಡಿದ್ದೆ. ನೀವು ಬೇರೆ ನಾನು ಬೇರೆ ಶೆಡ್ಯೂಲ್ ಬಿಸಿ ಇದೆ, ಏನೋ ಕೆಲವೊಂದು ಬಿಸ್ನೆಸ್ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಏನಿದೆ ಇವೆಲ್ಲ ಒಂದು ಎಜುಕೇಶನ್ ಭಾಳ ಅದೇನಂದ್ರೆ ಒಂದು ಅಟ್ಯಾಚ್ಮೆಂಟ್ ಇತ್ತು ನನಗೆ. ಎಲ್ಲರೂ ಬಂದು ಅಟೆಂಡ್ ಮಾಡಬೇಕು ಪ್ರೋಗ್ರಾಮ್ ಅಂತೇಳಿ ನಾನು ಬೇರೆ ಅದು ಮೋಸ್ಟ್ಲಿ ಇಲ್ಲೇ ಬರ್ಬೇಕಾಗುತ್ತೆ. ಯಾಕಂದರೆ ಪ್ರೀತಿಯಿಂದ ಕಳೆದು ನಾನು ಬರೆಯಬೇಕಂತೇಳಿ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬರ್ತೇನೆ. ಮುಂದಿನ ದಿನಗಳಲ್ಲಿ ಜನವರಿ 1ಗೆ ಸಾವಿತ್ರಿಬಾಯಿ ಅವರು ನಾವೇನೋ ಅದು ಪುತ್ರಿ ಪ್ರದರ್ಶನ ಮಾಡಿ ನಾವೇನೋ ಒಂದು ವಿಭಜನೆ ಅಂತ ಮಾಡ್ತಾರೆ. ಎಲ್ಲ ರಾಜ್ಯಾಧಿಕಾರ ಜಿಲ್ಲಾಧಿಕಾರಿಗಳು ಎಲ್ಲ ಸಾವಿತ್ರಿಬಾಯಿ ಎಲ್ಲ ಬಂದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಗರಸಭೆ ಜೊತೆಯಲ್ಲಿ ತಾವನ್ನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾನು ಕೇಳ್ತಾ ಇದ್ದೀನಿ. ತಾವೆಲ್ಲ ಮಾಡೋದು ದೇವರ ಕೆಲಸ, ತಾಯಿಗಳು ಬಂದು ಹೇಳ್ತಾ ಇದ್ರು ನಮ್ಮ ಮನೆ ಕೆಲಸ ಜೊತೆಗೆ ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಿ ಅಂತೇಳಿ. ಇನ್ನೊಂದು ಸಿಟಿಯಲ್ಲಿ ಮಾಡೋದೇ ಬೇರೆ. ವಿಲೇಜಸ್ನಲ್ಲಿ ಹೋಗಿ ಏನು ಇವಾಗ ಶಿಕ್ಷಣ ಕೊಡ್ತಾ ಇದ್ದಾರೆ, ವಿಲೇಜಸ್ನಲ್ಲಿ ಹೋಗೋದು ಬಹಳ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅವ್ರಿಗೇನು ಒತ್ತಡ ಇರ್ಬೋದು. ಬೆಳಗ್ಗೆ ಕಾರ್ಯಕ್ರಮದಿಂದ ಮನೆಯನ್ನು ನೋಡಬೇಕು, ಸ್ಕೂಲು ಏನು ಹೋಮ್ವರ್ಕ್ ನೋಡಬೇಕು, ವಿದ್ಯಾರ್ಥಿಗಳನ್ನು ನೋಡಬೇಕು, ಎಲ್ಲ ರೀತಿಯಿಂದ ಅವ್ರಿಗೇನು ಒಂದು ಒತ್ತಡದಲ್ಲಿ ಏನು ಇದು ಮಾಡ್ತಾ ಇದ್ದಾರೆ. ಅವ್ರದ್ದು ಅಮೂಲ್ಯವಾದ ಏನು ಸಮಯವನ್ನು ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ. ಅದಕ್ಕೆ ಎಲ್ಲರಿಗೆ ನಾನು ತುಂಬ ಅವ್ರಿಗೆ ಧನ್ಯವಾದಗಳು. ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಂದನಾರಾಯಣ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದಕ್ಷ, ಪ್ರಾಮಾಣಿಕ ಮತ್ತು ನಿಷ್ಠೂರವಾದ ಅಧಿಕಾರಿಯಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಮೇಡಮ್ ಅವರೇ, KYD